ಹಾವೇರಿ ಜಿಲ್ಲೆ ಈಗ ಮೆಕ್ಕೆಜೋಳದ ಕಣಜ. ಈ ಹಿಂದೆ ಸರ್ಕಾರ ಮೆಕ್ಕೆಜೋಳವನ್ನ ಬೆಳಿರಿ ಅಂತ ರೈತರಿಗೆ ಒತ್ತಾಯ ಮಾಡಿ ಬೆಳೆಯನ್ನು ತೆಗೆಸ್ತು. ಈಗ ಬೆಳೆ ಬೆಳೆದಂತಹ ರೈತರಿಗೆ ಬೆಲೆ ಸಿಗ್ತಾ ಇಲ್ಲ. ಕಾರಣ ಬೇರೆದೇ ಇದೆ. ಬನ್ನಿ ಡೀಟೇಲ್ಸ್ ಇದೆ ನೋಡೋಣ. ಹಾವೇರಿಯಲ್ಲಿ ಮೆಕ್ಕೆಜೋಳ ಬೆಳೆದ ರೈತರ ಪರದಾಟ. ಖರೀದಿಯಾಗದ ಮೆಕ್ಕೆಜೋಳ, ರೈತರು ಕಣ್ಣೀರು. ಫಂಗಸ್ ಕಾರಣ ಮೆಕ್ಕೆಜೋಳ ರಿಜೆಕ್ಟ್. ಹಾವೇರಿ ಜಿಲ್ಲೆಯಲ್ಲಿ 12 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಬೆಳೆಯಲಾಗಿದೆ. ರೈತರು ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಸತತವಾಗಿ 1 ತಿಂಗಳ ಹೋರಾಟ ಮಾಡಿದ್ರು. ಸರ್ಕಾರ 2,400 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರು. ಆದರೆ ನೋಂದಣಿ ಮಾಡಿಕೊಂಡ್ರು ಕೆಎಂಎಫ್ನಿಂದ ಮೆಕ್ಕೆಜೋಳ ಖರೀದಿ ಆಗುತ್ತಿಲ್ಲ. ಆಗಾಗ್ಗೆ ಎಥಿನಾಲ್ ಹಾಗೂ ಕೋಳಿ ಸಾಕಾಣಿಕೆದಾರರು ಖರೀದಿ ಮಾಡುತ್ತಿದ್ದಾರೆ. ಅವರು ಸಹ ಮೆಕ್ಕೆಜೋಳ ಫಂಗಸ್ ಆಗಿದೆ, ಸರಿಯಾದ ರೀತಿಯಲ್ಲಿ ಒಣಗಿಲ್ಲ ಎಂದು ರೈತರ ಮೆಕ್ಕೆಜೋಳ ರಿಜೆಕ್ಟ್ ಮಾಡ್ತಿದ್ದಾರೆ. ಸತತವಾಗಿ 19 ವರ್ಷಗಳ ಕಾಲ ಬಾಡಿಗೆ ಕೊಟ್ಟು ಮೆಕ್ಕೆಜೋಳ ಮಾರಾಟ ಮಾಡಲು ತಂದ್ರು. ಖರೀದಿ ಮಾಡುವ ಖರೀದಿ ಕೇಂದ್ರ ಮಾಲೀಕರು ಮೆಕ್ಕೆಜೋಳ ರಿಜೆಕ್ಟ್ ಮಾಡ್ತಿದ್ದಾರೆ ಎಂದು ರೈತ ಕಣ್ಣೀರು ಹಾಕುತ್ತಿದ್ದಾರೆ. ಸರ್ಕಾರ ಈಗಾಗಲೇ 2,400 ರೂಪಾಯಿ ಬೆಂಬಲ ಬೆಲೆ ಘೋಷಣೆಯನ್ನು ಮಾಡಿರುವಂಥದ್ದು. ಆದರೆ ರೈತರಿಗೆ ಮಾತ್ರ ಅದು ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ಈಗ ನಾನು ಹಾವೇರಿಯ ಬ್ಯಾಡಗಿ APMC ಮಾರುಕಟ್ಟೆಯಲ್ಲಿದ್ದೇನೆ. ಕಳೆದ ಒಂದು ವಾರದಿಂದ ಕೂಡ ಮೆಕ್ಕೆಜೋಳವನ್ನು ತಂದಂತಹ ರೈತರು ಮಾತ್ರ ಟ್ರ್ಯಾಕ್ಟರ್ ಬಾಡಿಗೆ ಕಟ್ಟಕ್ಕೂ ಆಗದೆ ಪರದಾಡುವಂತಹ ಪರಿಸ್ಥಿತಿ ಬಂದಿರುವಂಥದ್ದು. ಅದರಲ್ಲೂ ಕೂಡ ಮೆಕ್ಕೆಜೋಳ ಖರೀದಿ ಕೇಂದ್ರದ ಅಧಿಕಾರಿಗಳು ಮಾತ್ರ ಸರಿಯಾದ ರೀತಿ ಅಂದರೆ ಫಂಗಸ್ ಬಂದಿರೋ ಕಾರಣಕ್ಕಾಗಿ ಏನು ರೈತರ ಮೆಕ್ಕೆಜೋಳವನ್ನು ರಿಜೆಕ್ಟ್ ಮಾಡಿ ಕಳಿಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಹೀಗಾಗಿ ಕಳೆದ ಒಂದು ವಾರದಿಂದ ಕೂಡ ಇಲ್ಲಿ ಏನು APMC ಮಾರುಕಟ್ಟೆಗೆ ತಂದಿರುವಂತಹ ರೈತರು ಮಾತ್ರ ಪರದಾಡುವಂತಹ ಪರಿಸ್ಥಿತಿ ಬಂದಿರುವಂಥದ್ದು. ಈಗಾಗಲೇ ಪ್ರತಿನಿತ್ಯ ಕೂಡ ನೂರಾರು ರೈತರು ಏನು ಮೆಕ್ಕೆಜೋಳ ರಿಜೆಕ್ಟ್ ಆಗಿ ಹೋಗ್ತಿರೋಂಥ ಹಿನ್ನೆಲೆಯಲ್ಲಿ ಪ್ರತಿ ಎಕರೆಗೆ 30,000 ರಿಂದ 40,000 ರೂಪಾಯಿ ಖರ್ಚು ಮಾಡಿದಂಥ ರೈತರು ಮಾತ್ರ ಕಂಗಾಲಾಗಿರುವಂಥದ್ದು. ಒಂದು ಕಡೆ ಖುಷಿಯಾಗಿತ್ತು ರೈತರಿಗೆ ಏನು ಬೆಂಬಲ ಬೆಲೆ ಘೋಷಣೆ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ. ಆದರೆ ಈಗ ನಾನು ದೃಶ್ಯದಲ್ಲಿ ತೋರಿಸ್ತೇನೆ, ಈ ರೈತ ಸುಮಾರು 400 ಚೀಲ ಮೆಕ್ಕೆಜೋಳವನ್ನು ತಂದಿರುವಂಥದ್ದು. ಆದರೆ ಒಂದೇ ಒಂದು ಕಾರಣ, ಇದು ಅಲ್ಲೊಂದು ಇಲ್ಲೊಂದು ಬ್ಲಾಕ್ ಫಂಗಸ್ ಆಗಿರೋ ಕಾರಣಕ್ಕಾಗಿ ಏನು ಈ ರೀತಿಯಂಥ ಮೆಕ್ಕೆಜೋಳವನ್ನು ರಿಜೆಕ್ಟ್ ಮಾಡಿ ಮನೆಗೆ ಕಳಿಸುವಂಥ ಕೆಲಸವನ್ನು ಖರೀದಿ ಕೇಂದ್ರದ ಅಧಿಕಾರಿಗಳು ಮಾಡ್ತಿರುವಂಥದ್ದು. ಕಳೆದ 15 ದಿನಗಳಿಂದ ಕೂಡ ಈ ರೈತ 4 ಟ್ರ್ಯಾಕ್ಟರ್ಗಳ ಬಾಡಿಗೆಯನ್ನು ಕಟ್ಕೊಂಡು ಸುಮಾರು 50,000 ರಿಂದ 60,000 ರೂಪಾಯಿ ಬಾಡಿಗೆಗೆ ಖರ್ಚು ಮಾಡಿದ್ದಾರೆ. ಆದರೆ ಈಗ ಟ್ರ್ಯಾಕ್ಟರನ್ನು ರಿಜೆಕ್ಟ್ ಮಾಡಿರೋ ಕಾರಣಕ್ಕಾಗಿ, ಮೆಕ್ಕೆಜೋಳನ ರಿಜೆಕ್ಟ್ ಮಾಡಿದ ಕಾರಣಕ್ಕಾಗಿ ರೈತ ಕಂಗಾಲಾಗಿರುವಂಥದ್ದು. ಅವ್ರನ್ನ ಮಾತಾಡ್ಸೋಣ. ಸರ್, ಎಷ್ಟು ದಿನ ಆಯ್ತು ನೀವು ಮೆಕ್ಕೆಜೋಳ ತಂದು? ಇವತ್ತು 19 ದಿನ ಆಯ್ತು ರೀ. ನಾನು 60,000 ಖರ್ಚು ಮಾಡೇನಿ. ನಾನು ರಿಜೆಕ್ಟ್ ಆಗೈತಿ, ಮನೆ ತಗೊಂಡು ಹೋಗ್ರಿ ಅಂತಾರೆ. ಸಾಲ ಐತ್ರಿ, 1 ಎಕರೆಗೆ 20,000 ರೂಪಾಯಿ ಖರ್ಚು ಬಂದೈತಿ ರೀ. ಮತ್ತು ಇವ್ನು ಹೋಗಿ ಅಲ್ಲಿ 1,400, 1,500, 1,600 ಹಂಗೆ ಕೊಡೋದು ಬಿಡೋದು, ಮತ್ತು ಸಾಲ ಮಾಡೋದು ರೀ. ಮತ್ತು ಇನ್ನೇನು ಈಗ ಮತ್ತೊಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಮೆಕ್ಕೆಜೋಳ ಯಾವ ರೀತಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ? ರೈತರೆಲ್ಲ ಭಾಳಷ್ಟು ಕಷ್ಟಪಟ್ಟು ಬೆಳೆದಿರುವಂತಹ ಬೆಳೆ ಇದು. ಮೊದಲೇದಾಗಿ ಮೈಸೂರು ಇದರಿಂದ ರಿಜೆಕ್ಟ್ ಮಾಡಾಕತ್ಯಾರ. ಮೈಸೂರು ಯಾಕೆ ಬರ್ತೈತಿ ಅಂದ್ರೆ ಇದು ಕ್ಲೈಮೇಟ್ ಇರೋದ್ರಿಂದ ಇವತ್ತಿಗೆ ಗಾಡಿ ಬಂದು 19ನೇ ದಿನ ನಮ್ಮ ಟ್ರ್ಯಾಕ್ಟರ್ಗಳು ಬಂದು ಒಂದು ದಿನಕ್ಕೆ ಟ್ರ್ಯಾಕ್ಟರ್ ಬಾಡಿಗೆ 1,000 ರೂಪಾಯಿ. ಅದು ಇವತ್ತಿಗೆ 17,000 ರೂಪಾಯಿ ಬರೀ ಟ್ರ್ಯಾಕ್ಟರ್ ಬಾಡಿಗೆ ಆಕೈತಿ ನಮ್ಮದು. ಬರೀ ಮೈಸೂರು ಅದು ಈ ತಂಪಿಗೆ ಕ್ಲೈಮೇಟ್ ಕೋಲ್ಡ್ ಇರೋದ್ರಿಂದ ಮೈಸೂರು ಬಂದಕ್ಕೆ ರಿಜೆಕ್ಟ್ ಮಾಡಾಕತ್ತಾರ. ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದ ನಂತರ ರೈತರು ಮೆಕ್ಕೆಜೋಳಕ್ಕೆ ಉತ್ತಮ ಬೆಲೆ ಸಿಕ್ತು. ನಮ್ಮ ಸಾಲ ಸೂಲ ಕಡಿಮೆ ಅಂತ ರೈತರು ಅಂದುಕೊಂಡಿದ್ರು. ಹೆಸರಿಗಷ್ಟೇ ನೋಂದಣಿ ಕೇಂದ್ರ ಅನ್ನೋ ಆಗಾಗಿದೆ. ಈಗ ಖರೀದಿ ಕೇಂದ್ರದಲ್ಲಿ ಕಾಟಾಚಾರಕ್ಕೆ ಖರೀದಿ ಮಾಡ್ತಿದ್ದಾರೆ. 50 ಟ್ರ್ಯಾಕ್ಟರ್ನಲ್ಲಿ 40 ಟ್ರ್ಯಾಕ್ಟರ್ ಫಂಗಸ್, ತೇವಾಂಶ ಕಡಿಮೆ ಕಾರಣಕ್ಕಾಗಿ ರಿಜೆಕ್ಟ್ ಮಾಡ್ತಿದ್ದಾರೆ. ಬಾಡಿಗೆ ಕೊಟ್ಟು ಖರೀದಿ ಕೇಂದ್ರಕ್ಕೆ ತಂದಿದ್ದೇವೆ, ಸುಮ್ಮನೆ ಖರೀದಿ ಕೇಂದ್ರ ಮಾಡಿದ್ದಾರೆ. ಮೆಕ್ಕೆಜೋಳ ರಿಜೆಕ್ಟ್ ಮಾಡ್ತಿದ್ದು ಕಡಿಮೆ ದರಕ್ಕೆ ಮಾರಿ ಹೋಗುವ ಪರಿಸ್ಥಿತಿ ಬಂದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು 8 ದಿನ ಆತ್ರಿ. 8 ದಿನ ಆದ್ರೆ ಟ್ರ್ಯಾಕ್ಟರ್ ಹಿರ್ಕೊಂಡು ಬಂದು ನಿಂತಿರ್ತೀವಿ. ಮತ್ತು ಅವು 2,000 ರೂಪಾಯಿ ಅಂದ್ರೆ ದಿನಕ್ಕೆ 2,000 ರೂಪಾಯಿ ಕೊಟ್ಟಂದ್ರೆ ಈಗ 8 ದಿನಕ್ಕೆ ಏನಾತ್ರಿ ಬಾಡಿಗೆ ಭಾಳ ಆಯ್ತು ಬಾಡಿಗೆ. ಮತ್ತು ಈಗ ರಿಜೆಕ್ಟ್ ಆದ ನೋಡಕ್ರಿ ನಾವು ರಿಜೆಕ್ಟ್ ಬಾಡಿಗೆ ಮೇಲೆ ಹಾಕ್ತಾರೆ. ನಾವು ಬಾಡಿಗೆ ಕೊಡಲೇಬೇಕು ಟ್ರ್ಯಾಕ್ಟರ್ಗೆ. ಈಗ ರಿಜೆಕ್ಟ್ ಆಗಿದೆ ಅಂದ್ರೆ ರಿಜೆಕ್ಟ್ ಆತಪ್ಪ ನಡಿ ಅಂದ್ರೆ ಈಗ 2 ಗಾಡಿ ರಿಜೆಕ್ಟ್ ಆಗ್ಯಾವ. 50 ಕ್ವಿಂಟಲ್ 5 ಕ್ವಿಂಟಲ್ ರೀ, 100 ಕ್ವಿಂಟಲ್. 20,000 ರೂಪಾಯಿ ಅಂದ್ರೆ ಲೆಕ್ಕ ಬರ್ತೈತೆ ರೀ. 20,000 ರೂಪಾಯಿ ಬಂದ್ರೆ 15 ಕ್ವಿಂಟಲ್ ಎಕರೆಗೆ 15 ಕ್ವಿಂಟಲ್ ಬೆಳಿತಾವೆ. ಮತ್ತು ಇದ್ರಾಗ ಉಳಿಯೋದಂದ್ರೆ ಏನು ಉಳಿತೈತೆ ರೈತರು? ಏನು ಉಳಿಯಾಗಲ್ಲ. ಫಂಗಸ್ ಐತೆ ಅಂತಂದ್ರೆ ರಿಜೆಕ್ಟ್ ಮಾಡ್ರಿ. ಗಾಯಕತ್ತಾರೆ ಒಂದು ವಾರ ಆತ್ರಿ. ನಾವು ಇವತ್ತು 8 ದಿವಸ ಆತ್ರಿ. ನಾವು ನೋಡೇನಂದ್ರು ಈಗ ಬರಲ್ಲ ಅಂತಾರೆ. ಈಗ ರಿಜೆಕ್ಟ್ ಮಾಡ್ರಿ, ವಾಪಸ್ ಹೋಗ್ರಿ ಅಂತಾರೆ. ನೋಂದಣಿ ಮಾಡ್ಸೇವ್ರಿ ಸರ್, ಅವಾಗ ಹೋಗಿ ಆಗಿದೆ ಸರ್. ಇಲ್ಲಿ ಬಂದಿಂದ ಮತ್ತೆ ಈಗ ಅವ್ರು ಚೆಕ್ ಮಾಡಿ ತಗೊಂತಾರೆ, ಅದನ್ನು ರಿಜೆಕ್ಟ್ ಮಾಡ್ತಾರೆ. ಒಟ್ನಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಬೆಳೆದ ರೈತರು ಕಂಗಾಲಾಗಿದ್ದಾರೆ. ನೋಂದಣಿ ಮಾಡಿಸಿ 1.5 ತಿಂಗಳು ಕಳೆದರೂ ಸರಿಯಾದ ರೀತಿಯಲ್ಲಿ ಖರೀದಿ ಆಗುತ್ತಿಲ್ಲ.
ಫಂಗಸ್ ಕಾರಣ ಹೇಳಿ ಬಹುತೇಕ ರೈತರ ಮೆಕ್ಕೆಜೋಳ ರಿಜೆಕ್ಟ್ ಮಾಡ್ತಿದ್ದು ಅನ್ನದಾತರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.